ನಮಸ್ಕಾರ ಜವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತೇನಪ್ಪ ಅಂದರೆ ಮನೆಗಳಿಗೆ ಹೋಮ್ ಅಪ್ಲಯನ್ಸ್ದು ಪವರ್ ಕನೆಕ್ಷನ್ ಸಿಂಪಲ್ ಆಗಿ ಮಾಡೋದು ತೋರಿಸ್ತಾ ಹೋಗ್ತೀನಿ. ಸಿಂಗಲ್ ಪೇಸ್ ಪವರ್ ಕನೆಕ್ಷನ್. ಸೊ ನೋಡ್ತಾ ಹೋಗೋಣ. ಇವಾಗ ಏನಂದರೆ ಇದರಲ್ಲಿ ಡ್ರಾಯಿಂಗ್ ಏನು ಜಾಸ್ತಿ ಇದೆ ಎಕ್ವಿಪ್ಮೆಂಟ್ ತೋರ್ಸೋಕೆ ಹೋಗಲ್ಲ, ತುಂಬ ಸಿಂಪಲ್ ಆಗಿನೇ ತೋರಿಸ್ತೀನಿ. ಸೊ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಇದು ಲೈನಿಂದ ಏನಂದರೆ ನ್ಯೂಟ್ರಲ್ ಇರುತ್ತೆ ಒಂದು, ಮತ್ತು ಒಂದು ಪೇಸ್ ತಗೊಳ್ತೀವಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟಿದೆ ಇದು ಅರ್ಥಿಂಗಲ್ಲಿ ಏನಪ್ಪ ಅಂದರೆ ನೆಕ್ಸ್ಟು ನಾವು ಮನೆ ಎಕ್ವಿಪ್ಮೆಂಟ್ಗೆ ಇವಾಗ ಪವರ್ ಕನೆಕ್ಷನ್ ಮಾಡಬೇಕಂದ್ರೆ ಏನೇನು ಬೇಕು ಅನ್ನೋದನ್ನ ಫಸ್ಟು ಬರ್ಕೊಂಡು ಬಿಡೋಣ. ಡ್ರಾಯಿಂಗ್ ಹಾಕೊಂಡಿರ್ತೀನಿ ನೋಡಿ. ಇದೊಂದು ಮೀಟರ್ ಬೋರ್ಡು, ಎನರ್ಜಿ ಮೀಟರ್ ಬೋರ್ಡು. ಇದು ಕನೆಕ್ಷನ್ ಪಾಯಿಂಟ್ಗಳು. ಇದು ಎನರ್ಜಿ ಮೀಟರ್ ಬೋರ್ಡು ಲೈನು. ನೆಕ್ಸ್ಟ್ ಇಲ್ಲಿ ಲೈನಿಂದ ಎಲ್ಲೋ ಬರುತ್ತೆ ನಮಗೆ 2 ಪೋಲ್ MCB. ಮೊದಲೇನೆಂದರೆ ಅವಾಗೆಲ್ಲ ಓಲ್ಡ್ ಪವರ್ ಕನೆಕ್ಷನ್ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಪೋಲ್ MCB ಯೂಸ್ ಮಾಡ್ತಿರೋ. ಇವಾಗ ಎಲ್ಲವರು 2 ಪೋಲ್ MCBಗಳನ್ನ ಯೂಸ್ ಮಾಡೋದು. ಸೊ ಇವಾಗ 2 ಪೋಲ್ MCB ಏನಕ್ಕೆ ಅಂದರೆ ಒಂದು ಪೇಸ್ ಒಂದು ನ್ಯೂಟ್ರಲ್ ಎರಡನ್ನೂ ಇಲ್ಲೇ ಪವರ್ ಕನೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಏನೇ ಇಶ್ಯೂ ಆದರೂ ಫಾಲ್ಟ್ ಆದ್ರೂ ಐಡೆಂಟಿಫಿಕೇಶನ್ ಕ್ಲಿಯರ್ಗೆ ಎಲ್ಲ ತುಂಬ ಈಸಿ ಇರುತ್ತೆ. ಇಲ್ಲ ಅಂದರೆ ಏನಂದರೆ ಎಕ್ವಿಪ್ಮೆಂಟ್ ಸೇಫ್ಟಿ ಕೂಡ ಇರುತ್ತೆ. ಮೊದಲೆಲ್ಲ ಸಿಂಗಲ್ ಪೇಸ್ ಅಂದರೆ ಒಂದು ಸಿಂಗಲ್ ಪೇಸ್ ಇನ್ಪುಟ್ ಕೊಡೋರು, ಔಟ್ಪುಟ್ ತಗೊಳ್ಳೋರು, ನ್ಯೂಟ್ರಲ್ ಡೈರೆಕ್ಟ್ ಹೋಗೋದು, ಎಕ್ವಿಪ್ಮೆಂಟ್ಗೆ ತುಂಬ ಡ್ಯಾಮೇಜಸ್ ಆಗೋದು. ಸೊ ಅದಕ್ಕಿಂತ ಇವಾಗ ಏನಂದರೆ ಚೆನ್ನಾಗಿದೆ. ಇವಾಗ ಏನಂದರೆ ಇದು 2 ಪೋಲ್ MCB. ಮೀಟರ್ ಬೋರ್ಡ್ ಆಯಿತು, 2 ಪೋಲ್ MCB ಆಯಿತು. ಇವಾಗ ನಾವು ಒಂದು ಲ್ಯಾಂಪ್ ಹಾಕೊಳ್ಳೋಣ. ಇದು ಲ್ಯಾಂಪು, ಮತ್ತು ಒಂದು ಜನರಲ್ ಆಗಿ ಫ್ಯಾನ್ ಒಂದು ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಫ್ಯಾನ್. ಸೊ ಇದು 6 ಮಾಡಲ್ ಲೈಟು. ಇದು ಫ್ಯಾನ್ದು ರೆಗ್ಯುಲೇಟರು. ಇದೇನಿದೆ ಇದು ಸ್ವಿಚ್ಗಳು ಇವು. ಸೊ 3 ಸ್ವಿಚ್ ಹಾಕೊಂಡಿರೋಣ. ಲಾಸ್ಟ್ ಒಂದಲ್ಲಿ ಒಂದು ಸಾಕೆಟ್ ಪಾಯಿಂಟ್ ಹಾಕೊಬಿಡೋಣ ನಾವು. ಏನಕ್ಕೆ ಅಂದರೆ ಮನೇಲಿ ಯಾವ್ದಾರ ಎಕ್ವಿಪ್ಮೆಂಟ್ ಯೂಸ್ ಮಾಡಬೇಕು ಅಂದರೆ ಯೂಸ್ ಮಾಡೋದಕ್ಕೆ ಐರನ್ ಬಾಕ್ಸ್ ಇಲ್ಲ ಗ್ರೈಂಡರು ಆ ಥರ. ಸೊ ಇವಾಗ ಪವರ್ ಕನೆಕ್ಷನ್ ನೋಡ್ತಾ ಹೋಗೋಣ. ಫಸ್ಟ್ ಸ್ವಿಚ್ಚದೊಂದು ಕನೆಕ್ಷನ್ ಮಾಡ್ಕೊಬಿಡ್ತೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಇವಾಗ ನಾವೇನಂದ್ರೆ ಫಸ್ಟು ಈ ಲೈನಿಂದ ಏನಿರುತ್ತೆ ತಗೊಬಂದು ಪವರ್ನ ಮೀಟರ್ ಬೋರ್ಡು ಕನೆಕ್ಟ್ ಮಾಡ್ತೀವಿ. ಇದು ನ್ಯೂಟ್ರಲ್ ಕನೆಕ್ಷನ್ ಮಾಡ್ಕೊಂಡಾಯ್ತು. ಈಗ ಪೇಸ್ ಕನೆಕ್ಷನ್ ತಗೊಬರೋಣ. ಸೊ ಇಲ್ಲಿದು ಕಂಪ್ಲೀಟ್ ಆಯಿತು. ನಾವೇನಿದೆ ಈ ಲೈನಿಂದ ಪವರ್ ಸಪ್ಲೈ ತಗೊಬಂದ್ವಿ, ಮೀಟರ್ಗೆ ಕನೆಕ್ಟ್ ಮಾಡಿದ್ವಿ. ಇನ್ನು ಇಲ್ಲಿಂದ ಇಲ್ಲಿಗೆ ಏನು ಕೆಲಸ ಇಲ್ಲ ನಮಗೆ. ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನೋಡ್ತೋಗೋಣ. ಇದು ಏನಿರುತ್ತೆ ಮೀಟರ್ ಬೋರ್ಡಲ್ಲಿ ಲೆಫ್ಟ್ ಸೈಡ್ ಇರೋದು ಇನ್ಪುಟ್ ಸಪ್ಲೈ ಟರ್ಮಿನಲ್ಗಳು, ರೈಟ್ ಸೈಡ್ ಇರೋದು ಔಟ್ಪುಟ್ ಸಪ್ಲೈ ಟರ್ಮಿನಲ್ಗಳು. ಮತ್ತು ಇದರಲ್ಲಿ ಏನಂದರೆ ನಾವು ಯಾವಾಗಲೂ ಇಂಡಿಯನ್ ಸ್ಟ್ಯಾಂಡರ್ಡ್ ವೈಸ್ ಹೋಯ್ತು ಅಂದರೆ ಇದರಲ್ಲಿ ಲೆಫ್ಟ್ ಸೈಡ್ ಬರೋದು ನ್ಯೂಟ್ರಲ್ ಬರುತ್ತೆ, ರೈಟ್ ಸೈಡ್ ಬರೋದು ಪೇಸ್ ಬರುತ್ತೆ. ಸೊ ಕನೆಕ್ಷನ್ ನಾವು ಹಿಂಗೆ ಮಾಡಬೇಕು. ಇಂಡಿಯನ್ ಸ್ಟ್ಯಾಂಡರ್ಡ್ ವೈಸ್ ಇರೋದು ಇದೇನೆ. ನೆಕ್ಸ್ಟ್ ಇವಾಗ ನಾವು ಇಲ್ಲಿಂದ ಸಪ್ಲೈನ ಏನು ಮಾಡೋಣ, MCBಗೆ ತಗೊಂಬರ್ಬೇಕು. ಯಾಕೆ MCB ನಾವು ಯೂಸ್ ಮಾಡ್ತೀವಿ, ಡೈರೆಕ್ಟ್ ಕೊಟ್ಬಿಡ್ಬೋದು. ಕೊಟ್ಟರೆ ಎಲ್ಲ ಯಾವ್ದಾರು ವರ್ಕ್ ಮಾಡಬೇಕು ಅಂದಾಗ ಡೈರೆಕ್ಟ್ ಬಂದು ಮೀಟರ್ ಬೋರ್ಡಲ್ಲಿ ಡಿಸ್ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ದೆನ್ MCB ಕನೆಕ್ಟ್ ಮಾಡಿರ್ತೀವಿ. ಯಾವುದೋ ಫಾಲ್ಟ್ ಇಶ್ಯೂ ಆಗೋದಾಗ ನಾವು MCB ಆಫ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು ಅಲ್ಲಿ. ನೆಕ್ಸ್ಟ್ ನ್ಯೂಟ್ರಲ್ ಬಂದುಬಿಟ್ಟಿದ್ದೆ MCB ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಮೀಟರ್ ಬೋರ್ಡು ಪವರ್ ಕನೆಕ್ಷನ್ ಮುಗೀತು. ಇತ್ತಾಗ ಏನು ಕೆಲಸ ಇಲ್ಲ ನಮಗೇನು. ಇವಾಗ ಏನಿದೆ MCBಯಿಂದ ನಾವು ಪವರ್ ಸಪ್ಲೈ ತಗೊಬಂದ್ಬಿಟ್ಟಿದ್ದೆ ಸ್ವಿಚ್ಗೆ ಕೊಡೋಣ. ಆಮೇಲೆ ನ್ಯೂಟ್ರಲ್ ಕನೆಕ್ಟ್ ಮಾಡ್ಕೊಳ್ಳೋಣ. ಲೆಫ್ಟ್ ಇರೋದು ನ್ಯೂಟ್ರಲ್ಲು, ರೈಟ್ ಇರೋದು ಫೇಸ್. ಮತ್ತೆ ರಿಮೇಂಬರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಿದೆ ಇದು ತಗೊಂಡು ಬಂದು ಸ್ವಿಚ್ಗೆ ಪವರ್ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಏನೋ ಫೇಸ್ ಸಪ್ಲೈನ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಫಸ್ಟು ಫೇಸ್ ಸಪ್ಲೈ ಕನೆಕ್ಷನ್ ಮಾಡ್ಕೊಬಿಡೋಣ. ಸೊ ಇದನ್ನು ಒಂದೇ ಲೂಪಿಂಗಲ್ಲಿ ಫೇಸ್ ಸಪ್ಲೈನ ಕೊಟ್ಕೊಳ್ಬೋದು ನಾವು. ನೆಕ್ಸ್ಟ್ ಇವಾಗ ಏನಂದರೆ ನ್ಯೂಟ್ರಲ್ ಕನೆಕ್ಷನ್ ಮಾಡ್ಕೊಬಿಡೋಣ.
ಇದು ನ್ಯೂಟ್ರಲ್ ಪವರ್ ಪಾಯಿಂಟು. ಏನಾದ್ರೆ ಇದು ಡೈರೆಕ್ಟು ಎಕ್ವಿಪ್ಮೆಂಟ್ಗೆ ಹೋಗುತ್ತೆ. ಸೊ ಲ್ಯಾಂಪ್ಗೆ ನ್ಯೂಟ್ರಲ್ ಕನೆಕ್ಷನ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಬಂದು ಫ್ಯಾನ್ ಒಂದು ನ್ಯೂಟ್ರಲ್ ಕನೆಕ್ಷನ್ ಮಾಡ್ಕೊಳ್ತೀವಿ. ಮತ್ತು ಇವಾಗ ಇದ್ರ ನ್ಯೂಟ್ರಲ್ ಕನೆಕ್ಷನ್ ಕಂಪ್ಲೀಟ್ ಆಯಿತು. ಇವಾಗ ಅರ್ಥಿಂಗ್ ಒಂದು ನ್ಯೂಟ್ರಲ್ ಕನೆಕ್ಷನ್ ಬರಬೇಕು. ಸೊ ಅರ್ಥಿಂಗ್ ಒಂದು ನ್ಯೂಟ್ರಲ್ ಕನೆಕ್ಷನ್ ತಗೊಂಡು ಬಂದು ಲೆಫ್ಟ್ ಸೈಡೇನೆ ಯಾವಾಗಲೂ ನ್ಯೂಟ್ರಲ್ನ ಕನೆಕ್ಟ್ ಮಾಡಬೇಕು. ರೈಟ್ ಸೈಡು ಪೇಸ್ ಇರುತ್ತೆ ಯಾವಾಗಲೂ. ಸೊ ನ್ಯೂಟ್ರಲ್ ಕನೆಕ್ಷನ್ ಇಷ್ಟೇ ಸಿಂಪಲು. ನ್ಯೂಟ್ರಲ್ ಏನಿರುತ್ತೆ ಅದು ಡೈರೆಕ್ಟಾಗಿ ಹೋಗುತ್ತೆ. ಲ್ಯಾಂಪ್ ಹೋಗಿ ಕನೆಕ್ಟ್ ಮಾಡಿದ್ವಿ, ಫ್ಯಾನು ಕನೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದು ಸಾಕೆಟ್ ನಾವು ಅಡಿಷ್ನಲ್ ಏನು ಯೂಸ್ ಮಾಡ್ಕೊಂಡಿದ್ವಿ ಕನೆಕ್ಟ್ ಮಾಡಿದ್ವಿ. ಇವಾಗ ಮಲ್ಟಿ ನಾವು ಏನಂದರೆ ಇದು ಒಂದು ಹಾಲು ಆರ್ ರೂಮ್ ಅನ್ಕೊಳ್ತೀವಿ. ಕನೆಕ್ಷನ್ನು ನೆಕ್ಸ್ಟ್ ಬರೋದನ್ನು ಅಷ್ಟೇ ಜಸ್ಟ್ ಲೂಪಿಂಗ್ ಮಾಡ್ಕೊಂಡು ಮುಂದೆ ಇರೋ ಸಾಕೆಟ್ ಪಿನ್ಗಳಿಗೆ ಕನೆಕ್ಟ್ ಮಾಡ್ತಾ ಹೋಗ್ಬೋದು ನಾವು ಪವರ್ ಪಾಯಿಂಟ್ಗಳಿಗೆ. ಸೊ ಇದಾಯ್ತಾ? ಓಕೆ, ಇವಾಗ ಪೇಸ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಇವಾಗ ಪೇಸ್ ಬಂದ್ಬಿಟ್ಟಿದೆ. ಫಸ್ಟ್ನೇ ಸ್ವಿಚ್ಚಿಂದ ತಗೊಂಡು ನಾನು ಸಾಕೆಟ್ ಕೊಡ್ತಾ ಇದ್ದೀನಿ. ಸೆಕೆಂಡ್ ಸ್ವಿಚ್ಚಿನ ತಗೊಬಂದು ಲ್ಯಾಂಪು ಕನೆಕ್ಷನ್ ಮಾಡ್ಕೊಬಿಡ್ತೀನಿ. ಮತ್ತು ಥರ್ಡ್ ಒಂದು ಸ್ವಿಚ್ ಏನಿರುತ್ತೆ ಇದರಿಂದ ನಮಗೆ ಇಲ್ಲಿ ರೆಗ್ಯುಲೇಟರ್ ಕಂಟ್ರೋಲರ್ ಹಾಕೊಂಡಿರ್ತೀವಲ್ಲ, ಸ್ಪೀಡ್ ಕಂಟ್ರೋಲಿಂಗ್ ಫ್ಯಾನು, ಇಲ್ಲಿ ಇದನ್ನು ಕನೆಕ್ಷನ್ ಮಾಡ್ಕೊಂಡು ಈ ರೆಗ್ಯುಲೇಟರ್ ಏನಿರುತ್ತೆ ಇಲ್ಲಿಂದ ಬರೋ ಪವರ್ ಕನೆಕ್ಷನು ಫ್ಯಾನಿಗೆ ಕೊಡ್ತೀವಿ. ಕನ್ಫ್ಯೂಸ್ ಆಗಬೇಡಿ. ರೆಗ್ಯುಲೇಟರ್ ಇರುತ್ತಲ್ಲ ಕಂಟ್ರೋಲಿಂಗ್ಗೆ ಸ್ಪೀಡ್ ನಮ್ಗೆ ಎಷ್ಟು ಬೇಕು ಅನ್ನೋದಕ್ಕೋಸ್ಕರ, ಹಂಗಾಗಿ ಇದ್ರದ್ದು ಇಲ್ಲಿ ಕನೆಕ್ಷನ್ ಮಾಡಿವೆ ಸ್ವಿಚ್ಚಿಂದ ಇಲ್ಲಿ ಫ್ಯಾನ್ ಕೊಡ್ತೀವಿ. ನಾವು ಇದನ್ನು ಏನು ಆಪ್ರೇಷನ್ ಮಾಡ್ತೀವಿ ಆನ್ ಆಫ್ ಮಾಡಿದಾಗ ಇದೇ ಕಂಟ್ರೋಲಿಂಗಲ್ಲಿ ಆಗೋದು. ಇವಾಗ ಅರ್ಥಿಂಗ್ ಒಂದು ಪೆಂಡಿಂಗ್ ಉಳ್ಕೊಂಡಿದೆ. ಸೊ ನಾವು ಅರ್ಥಿಂಗ್ ಪಾಯಿಂಟ್ ಎಲ್ಲಿಂದ ತಗೊಬರ್ತೀವಿ ಅಂದರೆ, ಬನ್ನಿ ಇದು ಏನಿದೆ ಗ್ರೌಂಡು, ನಾವು ಇಲ್ಲಿಂದನೇ ಡೈರೆಕ್ಟು ಅರ್ಥಿಂಗ್ ಮಾಡ್ಕೊಬರೋದು. ಅರ್ಥಿಂಗ್ ಪಾಯಿಂಟ್ ತಗೊಬಂದು ಇಲ್ಲಿ ಏನು ಅರ್ಥಿಂಗ್ ಕೊಟ್ಕೊಂಡಿರ್ತೀವಿ ಅರ್ಥಿಂಗ್ ಕನೆಕ್ಟ್ ಮಾಡ್ತೀವಿ. ಸೊ ನಮಗೆ ಅರ್ಥಿಂಗು ಇಲ್ಲಿಂದ ಸಿಗುತ್ತೆ. ಯಾಕಂದರೆ ಇವಾಗ ಯಾವುದೋ ಒಂದು ಫಾಲ್ಟಿಂದ ಸಪ್ಲೈ ಏನಾದ್ರು ಎಕ್ವಿಪ್ಮೆಂಟ್ಗೆ ಹೋಯ್ತು ಅಂದರೆ ಅರ್ಥಿಂಗ್ ಮಾಡಿತು ಅಂದರೆ ಅದು ನಮಗೆ ಸಪ್ಲೈ ಹೊಡೆಯೋದಿಲ್ಲ, ಅದು ಡೈರೆಕ್ಟ್ ಗ್ರೌಂಡ್ಗೆ ಹೋಗುತ್ತೆ. ಸೊ ಎಕ್ವಿಪ್ಮೆಂಟ್ ಸೇಫ್ಟಿ ಆ್ಯಂಡ್ ವುಮೆನ್ ಸೇಫ್ಟಿಗೋಸ್ಕರ ನಾವು ಅರ್ಥಿಂಗ್ನ ಯೂಸ್ ಮಾಡಿರ್ತೀವಿ. ಸೊ ಇಷ್ಟೇ, ಇದು ಸಿಂಪಲ್ ಪವರ್ ಕನೆಕ್ಷನು. ಇದರಲ್ಲಿ ನೆಕ್ಸ್ಟು ನಾವೇನಾರು ಈಗ ಇದೊಂದು ರೂಮ್ದು ಇಲ್ಲ ಹಾಲ್ದಾಯಿತು, ನೆಕ್ಸ್ಟ್ 2 ರೂಮಿಗೆ ಬೇಕಂದರೆ ಇದು ಏನಿರುತ್ತೆ ಪೇಸ್ ಸಪ್ಲೈಯೇ ಇದನ್ನೇ ಲೂಪ್ ಮಾಡ್ತಾ ಹೋಗೋದು. ನ್ಯೂಟ್ರಲ್ ಅಷ್ಟೇ ಏನಿರುತ್ತೆ ನ್ಯೂಟ್ರಲ್ನ ಲೂಪ್ ಮಾಡ್ತಾ ಹೋಗೋದು. ಸೊ ಇದಾಗಿತ್ತು ಇವತ್ತಿನ ಸಿಂಗಲ್ ಪೇಸ್ ಪವರ್ ಕನೆಕ್ಷನ್ ಸಪ್ಲೈ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.